ಸಿದ್ದಮ್ಮನಹಳ್ಳಿ ಗ್ರಾಮಸ್ಥರಿಗೆ ಹಾಗೂ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಕಿರಣ್ ಅಂತ. ಹಾಗೆ ಇಲ್ಲಿಗೆ ನಮಗೆ ಸಹಕರಿಸ್ತಕ್ಕಂಥ ಗ್ರಾಮಸ್ಥರು ಹಾಗೆ ರೈತರಾದಂಥ ಡಿ ವೆಂಕಟೇಶ್ ಹಾಗೂ ಚಿದಾನಂದಪ್ಪ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ, MDH ಮತ್ತು ಮಾರ್ಕೆಟ್ ಟೈಮ್ಸ್ ಕಡೆಯಿಂದ ನಾವು ನನ್ನ ಊರಿನ ಮಣ್ಣು ಅನ್ನೋ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ನಿಮ್ಮ ಊರಿಗೆ ತಂದಿದ್ದೀವಿ. ನಾವು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂತಂದರೆ ಮಣ್ಣಿನ ಫಲವತ್ತತೆ ಮತ್ತು ನಮ್ಮ ಪರಿಸರವನ್ನು ಕಾಪಾಡಿ ಹೇಗೆ ಬೆಳೆಗಳನ್ನು ಬೆಳಿಬೇಕು ಅನ್ನೋದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸೋದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ನಿಮ್ಮ ಈ ಗ್ರಾಮದ ಸುತ್ತಮುತ್ತಲು ನೀವು ನೋಡೋಕೆ ಹೋದರೆ ಜಾಸ್ತಿ ಮೆಣಸಿನ್ಕಾಯಿ ಬೆಳೆಯನ್ನೇ ಬೆಳೀತಿದ್ದೀರಿ, ಹೌದಾ? ಒಳ್ಳೆ ಬೆಳೆ ಇದು ಅಂದರೆ ಒಳ್ಳೆ ಬೆಳೆ ಬಂದೈತೆ ನಿಮಗೆ, ಅಂದರೆ ಚೆನ್ನಾಗಿ ಫಸಲು ಬಂದೈತೆ. ರೇಟ್ಗಳು ಕೂಡ ಚೆನ್ನಾಗಿದ್ದಾವೆ ಅನ್ಕೊತಾ ಇದ್ದೀನಿ ನಾನು. ರೇಟ್ ಇದಾವ? ರೇಟ್ ಇಲ್ಲ. 3 ವರ್ಷ 4 ವರ್ಷದ ಕೆಳಗೆ ನೋಡೋಕೆ ಹೋದ್ರೆ ಒಳ್ಳೆ ರೇಟ್ ಇತ್ತು, ಹೌದಾ? ಮೆಣಸಿನ್ಕಾಯಿ ಬೆಳೆಗೆ ಇವಾಗಿಲ್ಲ. ಯಾಕೆ ಕಡಿಮೆ ಆಗ್ಯಾವ? ಯಾಕೆ ರೇಟ್ ಕಡಿಮೆ ಆಗ್ಯಾವ ಗೊತ್ತೈತೆ? ಯಾರಿಗನ್ನ ಕಾರಣ ಯಾರಿಗೂ ಗೊತ್ತಿಲ್ಲ. ಒಬ್ಬೊಬ್ರು ಏನ್ ಅನ್ಕೊಂತಾರ, ಜಾಸ್ತಿ ಬೆಳಿತಾ ಇದೀವಿ ಅದಕ್ಕೆ ರೇಟ್ ಕಡಿಮೆ ಆಗ್ಯಾವ ಅಂತ ಅನ್ಕೊಂತಾರ. ಇನ್ನೊಂದು ಮುಖ್ಯ ಉದ್ದೇಶ ಜಾಸ್ತಿ ಏನು ಇದೇ ಕಾರಣ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಯಾವುದಂದ್ರೆ ನಾವು ಜಾಸ್ತಿ ಏನ್ ಮಾಡ್ತಾ ಇದೀವಿ, ನಮ್ಮ ಹೊಲಗಳಿಗೆ ಜಮೀನಿಗೆ ಕೀಟನಾಶಕಗಳನ್ನ ಜಾಸ್ತಿ ಬಳಸ್ತಾ ಇದೀವಿ. ಅಂದ್ರೆ ಔಷಧಗಳು ಏನ್ ಮಾಡ್ತಾ ಇದೀವಿ, ಜಾಸ್ತಿ ಬಳಸ್ತಾ ಇದೀವಿ. ಏನ್ ಜಾಸ್ತಿ ಫಸಲ್ ಬರ್ಬೇಕು ನಮಗೆ, ಹಂಗೆ ಬೇರೆ ಕೀಟ ಬಾಧೆಗಳನ್ನೆಲ್ಲ ತಪ್ಸೋದಕ್ಕೋಸ್ಕರ ನಾವು ಏನ್ ಮಾಡ್ತಾ ಇದೀವಿ, ಜಾಸ್ತಿ ಕೀಟನಾಶಕಗಳನ್ನ ಬಳಸ್ತಾ ಇದೀವಿ. ಅದಕ್ಕಾಗಿ ಏನಾಗ್ತಾ ಇದಾವೆ ಅಂದ್ರೆ ನಮ್ಗೆ ರೋಗಗಳು ಜಾಸ್ತಿ ಆಗ್ಬಿಟ್ಟವೆ. ಇವಾಗ ಸಣ್ಣ ಮಕ್ಕಳಿಗಾಗ್ಲಿ, ವಯಸ್ಸಿಕರಿಗೆ, ಸಣ್ಣ ವಯಸ್ಸು 30 ವರ್ಷದ ಒಳಗಡೆ ಇವಾಗ ನಾವು ನೋಡಕ್ ಹೋದ್ರೆ ಕ್ಯಾನ್ಸರ್ ಆಗ್ಲಿ, ಪ್ಯಾರಲಿಸಿಸ್ ಸ್ಟ್ರೋಕ್, ಪಾರ್ಶ್ವವಾಯು ಅಂತಾರ, ಪಾರ್ಶ್ವವಾಯು ಆಗ್ಲಿ, ಕ್ಯಾನ್ಸರ್ಗಳು ಬರೋದು, ಹಾರ್ಟ್ ಅಟ್ಯಾಕ್ಗಳು ಬರೋದು, ಇವೆಲ್ಲ ಯಾವ್ದಕ್ಕ? ನಾವು ಬಳಸ್ತಕ್ಕಂಥ ಕೀಟನಾಶಕ. ಹೆಂಗ್ ಬರ್ತಾವ? ಅಲ್ಲಿ ಹೊಲ್ದಾಗೆಲ್ಲೋ ನಾವು ಕೀಟನಾಶಕ ಬಳಸ್ತಾ ಇದೀವಿ, ಹೌದಾ? ಅಲ್ಲಿ ಯೂಸ್ ಮಾಡ್ತೀವಿ ನಾವು ಹೊಲ್ದಾಗ. ಇಲ್ಲಿ ಹೆಂಗ್ ಬರ್ತಾವ ನಮಗೆ ಗೊತ್ತಾಯ್ತಾ? ಹೆಂಗೆ ನಾವೇ ಅದನ್ನ ಆಹಾರವಾಗಿ ಸ್ವೀಕಾರ ಮಾಡ್ತಾ ಇದೀವಿ, ಹೌದಾ? ಇವಾಗ ನಾವೇನ್ ಮಾಡ್ತಾ ಇದೀವಿ, ಬೆಳಿತಾ ಇದೀವಿ. ಇಲ್ಲಾಂದ್ರೆ ನಾನು ಹೋಗಿ ಹೊಲ್ದಾಗ ಔಷಧ ಹೊಡೆದು ಬರ್ತೀನಿ, ಅದು ಗೊತ್ತಿಲ್ದಂಗೆ ನಮ್ಗೆ ಗಾಳಿ ಒಳಗೆ ಹೋಗ್ತೈತೆ. ಗಾಳಿಯಿಂದ ಮತ್ತೆ ನೀರಿಗೆ ಸೇರ್ತಾವ, ನೀರಿಂದ ಮಳೆ ಬರ್ತೈತೆ, ಹೌದಾ? ನಿಮ್ಮ ಸಸಿಗಳ ಮೇಲಾಗ್ಲಿ, ನೀವೇನ್ ಬಿತ್ತು ಬಂದಿರ್ತೀರಲ್ಲ ಹೊಲ್ದಾಗ, ಮಳೆ ಬಂದಿರ್ತೈತೆ, ಅದೇ ಆ ಹೊಲದ ನೀರು ಮತ್ತೆ ನಿಮ್ಮ ಹಳ್ಳಕ್ಕೆ ಸೇರ್ತಾವ, ಇಲ್ಲಾಂದ್ರೆ ನಿಮ್ಮ ಭೂಮಿ ಒಳಗೆ ಹೋಗ್ತಾವ, ಹೌದಾ? ಇಲ್ಲ, ಅದನ್ನೇ ಏನ್ ಮಾಡ್ತೀವಿ, ಮತ್ತೆ ನಾವು ಬೋರ್ ಹಾಕ್ಸ್ಕೊಂತೀವಿ, ಹೋಗಿ ಅವನ್ನೇ ಕುಡಿತೀವಿ, ಅವನ್ನೇ ಇದು ಯೂಸ್ ಮಾಡೋದ್ರಿಂದ ಏನಾಗ್ತದೆ, ಬಳಸೋದ್ರಿಂದ ನಮಗೆ ಕಾರಣಗಳು ಈ ಕ್ಯಾನ್ಸರ್ ಬಂದು, ಹೌದಾ? ಸ್ಟ್ರೋಕ್ ಬಂದು ಸ್ಟ್ರೋಕ್ ಹೊಡೆದೈತೆ, ಹಿಂಗ ಮಾತಾಡ್ತಾರ ಇಲ್ಲ? ಯಾಕಂದ್ರೆ ಇದೇ ಕಾರಣ. ಅದೇ ನೀವು ಒಂದು 30 ವರ್ಷದ 40 ವರ್ಷದ ಕೆಳಗೆ ಹೋದ್ರೆ ಈ ಕೀಟನಾಶಕಗಳು ಅಂದ್ರೆ ನೀವು ಔಷಧಗಳು ಏನಿದ್ದಿಲ್ಲ, ಹೌದಾ? ಔಷಧಗಳು ಇದ್ದಿಲ್ಲ, ಹೆಂಗ ಅವಾಗ ಬೆಳಿತಿದ್ರಲ್ಲ, ಹೌದಾ? ಹೊಲಗಳನ್ನೆಲ್ಲ ಬೆಳಿತಾ ಇದ್ರ ಅವಾಗ, ಇದಕ್ಕಿಂತ ಚೆನ್ನಾಗೇ ಇರ್ತಿದ್ರು, ಎಲ್ಲರೂ ಆರೋಗ್ಯವಾಗಿರ್ತಿದ್ರು. ಇವಾಗ ನೋಡ್ರಿ ತಾತವ್ರು ಎಲ್ಲರೂ ಕೂತ್ಕೊಂಡಾರ, ಅವ್ರಿಗೇನಿಲ್ಲ ಅಂದ್ರೆ ಇವಾಗ ಒಂದು 80-90 ವರ್ಷ ಇದಾವ, ಅಷ್ಟು ಗಟ್ಟಿ ಇದಾರೆ. ಅಂದ್ರೆ ಹೆಂಗ್ ಕಾರಣ? ಅವ್ರು ಬಳಸ್ತಿದ್ದಂತ ಒಳ್ಳೆ ಪದಾರ್ಥ, ಏನು ಒಳ್ಳೆ ಗೊಬ್ಬರಗಳಾಗ್ಲಿ, ಹೌದಾ? ಹಳೆ ಕಾಲದಾಗ ನೋಡಕ್ ಹೋದ್ರೆ ಮನೆಗೊಂದು ಹಸು ಇರ್ತಿದ್ದು, ಅಂದ್ರೆ ಎಮ್ಮೆ, ಆಕಳ, ಕುರಿಗಳು, ಹೌದಾ? ಇರ್ತಿದ್ವು. ಅವು ಏನ್ ಮಾಡ್ತಿದ್ರು, ಆ ಕುರಿ ದನ ಕರೋದು ಏನು ಇದು ಗೊಬ್ಬರ ಏನಿರುತ್ತಲ್ಲ, ಅದನ್ನ ತಗೊಂಡೋಗಿ ಅವರು ಜಮೀನಿಗೆ ಹಾಕಂತಿದ್ರು, ಹೌದಾ? ಅದರಿಂದ ನಮಗೆ ಒಳ್ಳೆ ಬೆಳೆ ಬರ್ತಿದ್ದು. ಇವಾಗ ನಾವೇನ್ ಮಾಡ್ಬಿಟ್ಟಿವಿ, ನಮಗೆ ಇದು ನಮ್ದು ದುಡ್ಡು ಜಲ್ದಿ ಬರಬೇಕು, ನಾವು ಜಲ್ದಿ ಸಾಹುಕಾರ ಆಗ್ಬೇಕಂತ ಏನ್ ಮಾಡಕತ್ತೀವಿ, ನಾವು ಎಲ್ಲ ಜಾಸ್ತಿ ಈ ಕೀಟನಾಶಕಗಳನ್ನ ಬಳಸ್ತಾ ಇದೀವಿ. ಆದಷ್ಟು ಮಟ್ಟಿಗೆ ಇವನ್ನ ಕಡಿಮೆ ಮಾಡ್ಬೇಕು ನಾವು. ಹೆಂಗ ಹಳೆ ಕಾಲದಾಗ ನಾವು ನೋಡಕ್ ಹೋದ್ರೆ ಗೋಮೂತ್ರ ಮತ್ತೆ ಹಸುವಿನ ಸಗಣಿ, ಎಮ್ಮೆ ಸಗಣಿ, ಹೌದಲ್ಲ? ಅವನ್ನೆಲ್ಲ ಬಳಸಿ ಏನ್ ಮಾಡ್ತಿದ್ವಿ, ನಮ್ಮ ಹೊಲಗಳಿಗೆ ಇದು ಫಲವತ್ತತೆನ ಕೊಡ್ತಿದ್ವಿ. ನೀವು ಇವಾಗ ಎಲ್ಲರೂ ಜ್ವರ ಬಂದ್ರೆ ಏನ್ ಮಾಡ್ತೀರಿ? ಎಲ್ಲರೂ ಡಾಕ್ಟರ್ ಹತ್ರ ಹೋಗ್ತೀವಿ. ಡಾಕ್ಟರ್ ಏನಂತಾನ, ಗುಳಿಗೆ ಕೊಡ್ತಾನೆ ನಿಮ್ಗೆ, ಹೌದಾ? ಗುಳಿಗೆ ಕೊಟ್ಟು ಇದನ್ನ ಅಕ್ಕಳಪ್ಪ ಅಂತ ಹೇಳ್ತಾನ. ಏನ್ ಮಾಡ್ತೀರಿ? ಅಕ್ಕಂತೀರಾ? ಹೌದಾ? ಊಟ ಮಾಡಿ ಅಕ್ಕಂತೀರಾ, ಹಂಗೆ ಅಕ್ಕಂತೀರ? ಬರೋ ಔಷಧ ಹೌದಾ? ಅಲ್ಲ, ಜಾಸ್ತಿ ಮಟ್ಟಿಗೆ ಜ್ವರ ಬಂದ್ರೆ ಏನ್ ಹೇಳ್ತಾರ, ಊಟ ಮಾಡಿ, ಚೆನ್ನಾಗಿ ಊಟ ಮಾಡಿ ಗುಳಿಗೆ ಅಕ್ಕಳಪ್ಪ ಅಂತ ಹೇಳ್ತಾರ, ಹೌದಾ? ಅದೇ ರೀತಿ ನಿಮ್ ಹೊಲಗಳು, ನಿಮ್ ಸಸಿಗಳಿಗೆ ರೋಗ ಬಂದ್ರೆ ಏನ್ ಮಾಡ್ತೀರಿ? ಎಣ್ಣೆ ಹೊಡಿತೀರಿ, ಅದಕ್ಕೆ ಊಟ. ಇವಾಗ ನಾವು ಬರೇ ನಾನು ಜ್ವರ ಬಂದವ ಔಷಧ ಕೊಡ್ತಾರ, ನಾನು ಊಟ ಮಾಡಲ್ಲ, ಏನು ಮಾಡಲ್ಲ, ಬರೇ ಗುಳಿಗೆ ಹಾಕಂತೀನಿ, ಏನಾಗ್ತೈತೆ ನಮ್ಮ ಮೈ?
ಮೊಬ್ಬು ಬಂದು ಬೀಳ್ತೀವಿ, ಇಲ್ಲಾಂದ್ರೆ ತಡ್ಕೊಳೋ ಶಕ್ತಿ ಇರಲ್ಲ. ಹೌದಾ? ಅದೇ ರೀತಿ ಸಸಿಗಳಿಗೆ ಕೂಡ ನೀವು ಏನ್ ಮಾಡ್ತೀರಿ, ಒಳ್ಳೆ ಗೊಬ್ಬರ ಕೊಡ್ಲಾರ್ದಂಗ ಬರೀ ಔಷಧ ಹೊಡೆದ್ರೆ ಅದು ಪಾಪ ಎಲ್ಲಿವರೆಗೆ ಫಸಲ್ ಕೊಡ್ತೈತೆ, ನಿಮ್ ಭೂಮಿ ಎಲ್ಲಿವರೆಗೆ ಪೋಷಕಾಂಶಗಳು ಇರ್ತಾವ ಅದಕ್ಕಾಗಿ ಏನ್ ಮಾಡ್ಬೇಕು, ಒಳ್ಳೆ ಅದಕ್ಕೂ ಕೂಡ ಆಹಾರ ಕೊಡ್ಬೇಕು. ಯಾವ ರೀತಿ? ಈ ಹಸುವಿನ ಸಗಣಿ, ಗೋಮೂತ್ರ, ಜೀವಾಮೃತ, ಎರೆಹುಳ ಗೊಬ್ಬರ ಇವೆಲ್ಲ ಏನೈತಲ್ಲ ಮಣ್ಣಿಗೆ ಒಳ್ಳೆ ಫಲವತ್ತತೆನ ಕೊಡ್ತೈತೆ ಅನ್ಮಾತು. ಅದಕ್ಕೆ ಆದ ಕಾರಣ ಫಸ್ಟ್ ನಾವ್ ಏನ್ ಮಾಡ್ಬೇಕು, ನಮ್ಮ ಮಣ್ಣಿಗೆ ಒಳ್ಳೆ ಆಹಾರವನ್ನು ಕೊಡ್ಬೇಕು ಈ ರೀತಿ. ಹೌದಾ? ಅವಾಗಿನ ಕಾಲಕ್ಕೆ ನೋಡ್ರಿ ಬೈಲಿಗೆಲ್ಲ ಹೋಗ್ತಿದ್ರು. ಹೌದಾ? ಬೈಲಿಗೆ ಹೋದ್ರೆ ಅವಾಗ ಒಳ್ಳೆ ಆ ಜಮೀನು ಕೂಡ ಚೆನ್ನಾಗಿ ಇದು ಬರ್ತೈತಿ. ಯಾಕ? ಗೊಬ್ಬರ. ಹೌದಲ್ಲ? ಬಾತ್ರೂಮ್ಗೆಲ್ಲ ಗೊಬ್ಬರ ರೀತಿಯ ಕೆಲಸ ಮಾಡ್ತಿದ್ವಿ. ಇವಾಗ ಅದು ಕೂಡ ಇಲ್ಲ. ಇನ್ನೊಂದು ನೀವು ಎಕ್ಸಾಂಪಲ್ ನಾನು ನೋಡಿ ಒಂದೊಂದ್ ಹತ್ರ ಎಲ್ಲಾನ ಇವಾಗ ಒಂದು ನಾಯಿ ಸತ್ತೋಯ್ತು, ಇಲ್ಲಾಂದ್ರೆ ಒಂದು ಆಕಳ ಸತ್ತೋಯ್ತು, ಅವ್ರ ಹೊಲ್ದಾಗೆ ಮಣ್ಣು ಮಾಡ್ತಿದ್ರು ಅದನ್ನ. ಯಾವ್ದಕ್ಕೂ ಇವಾಗ ಒಂದು ಉದಾಹರಣೆಗೆ ನೋಡ್ರಿ, ಯಾವ್ದೋ ಒಂದು ನಿಂಬೆಹಣ್ಣಿನ ಮರ ಗಿಡ ಆಗ್ಲಿ ಯಾವ್ದಾದ್ರ ಹತ್ರ ಒಂದು ಆ ಗಿಡದಿಂದ ಒಂದು 5-6 ಅಡಿಯಿಂದ ದೂರ ಅದು ಏನಾನ ನಾಯಿನಾಗ್ಲಿ ಒಂದು ಯಾವ್ದೋ ಆಕಳನಾಗ್ಲಿ ಯಾವ್ದಾದ್ರ ಒಂದು ಇದನ್ನ ಮುಚ್ಚಿಟ್ರೆ ಸತ್ತಿರೋದನ್ನ ನಿಮ್ಗೆ ಆ ವರ್ಷ ನೋಡ್ರಿ ನಿಮ್ಗೆ ಒಳ್ಳೆ ಹಣ್ಣುಗಳನ್ನ ಬಿಡ್ತೈತೆ, ನಿಂಬೆಹಣ್ಣಾಗ್ಲಿ ಅವನ್ನ. ಯಾಕ? ಅದು ಗೊಬ್ಬರ ಆಗಿ ಕನ್ವರ್ಟ್ ಮಾಡ್ಕೊಂಡು ಅದು, ಹೌದಾ ಇಲ್ಲ, ಸಸಿ ಇದು ಮಾಡ್ಕಂತ. ಹಂಗೆ ನಾವು ಏನ್ ಮಾಡ್ತಿದೀವಿ ಇವಾಗ? ಏನು ಇಲ್ಲ, ಬರೀ ಔಷಧ ಹೊಡಿತಾ ಇದೀವಿ ನಮ್ಮ ಮಣ್ಣಿಗೆ. ಔಷಧ ಹೊಡೆದೆ ನಮ್ಗೆ ಬೆಳೆ ಬರ್ಬೇಕಂತಿದೀವಿ. ಇನ್ನೊಂದು 10 ವರ್ಷ ಹೋದ್ರೆ ಅದು ಕೂಡ ಇರಲ್ಲ ನಮಗೆ, ಸಸಿ ಬೆಳೆಯೋದು ಇಲ್ಲ. ಇವಾಗ ನೋಡ್ತೇವೆ, ಬರ್ಬೇಕಾದ್ರೆ ನೋಡಿದ ದಾರಿಲಿ ಒಬ್ಬೊಬ್ರು ಹೊಲ ಚೆನ್ನಾಗಿದೆ, ಇನ್ನೊಂದು ಒಬ್ಬೊಬ್ರು ಹೊಲ ಸಸಿನೇ ಇದಾಗ್ತಾ ಇಲ್ಲ, ಅರ್ಧಕ್ಕೆ ನಿಂತು ಬಿಟ್ಟಾವ ಹಂಗೆ. ಹೌದಾ? ಯಾಕ? ಇದೇ ಕಾರಣಗಳಿಂದ. ಅದಕ್ಕಾಗಿ ನಾವೇನ್ ಮಾಡ್ಬೇಕು, ಒಳ್ಳೆ ಗೊಬ್ಬರಗಳನ್ನ ಅಂದ್ರೆ ಎರೆಹುಳ ಗೊಬ್ಬರ ಆಗ್ಲಿ, ದನ ಸಗಣಿ ಆಗ್ಲಿ, ಮತ್ತೆ ಗೋಮೂತ್ರ ಆಗ್ಲಿ ಅವನ್ನ ಬಳಸಬೇಕು. ಮತ್ತೆ ಹಂಗೆ ಜೀವಾಮೃತದ ಬಗ್ಗೆ ಗೊತ್ತಾಯ್ತಾ? ಇಲ್ಲಿ ಜೀವಾಮೃತ ಯಾರಿಗೂ ಗೊತ್ತಿಲ್ಲ. ಜೀವಾಮೃತ ಕೂಡ ಒಂದು ಕೀಟನಾಶಕ ಆಗಿ ಸಹಾಯ ಮಾಡ್ತೈತೆ. ಇದನ್ನ ಬಳಸಿದ್ರೆ ನಿಮಗೆ ಯಾವುದೇ ತರದ ಪರಿಸರ ಹಾನಿ ಕೂಡ ಆಗಲ್ಲ, ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಹಂಗೆ ಇನ್ನೊಂದೇನಾಗುತ್ತೆ, ನಿಮ್ಮ ಔಷಧಗಳಿಗೆ ಏನು ಕೀಟನಾಶಕಗಳಿಗೆ ಇಡ್ತಿರಲ್ಲ ಆ ಖರ್ಚನ್ನು ಕೂಡ ಕಡಿಮೆ ಮಾಡುತ್ತೆ ಇದು. ಇನ್ನೊಂದೇನಂದ್ರೆ ನಿಮ್ಮ ಪರಿಸರವನ್ನು ಕೂಡ ರಕ್ಷಣೆ ಮಾಡಿದ ಇದು ಕೂಡ ನಿಮ್ಗೆ ಸಿಗುತ್ತೆ. ಸರಿನಾ? ಈ ಜೀವಾಮೃತ ಹೆಂಗ್ ಮಾಡ್ಬೇಕಂತ ಹೇಳ್ತೀನಿ ಈಗ ನಾನು. ಸರಿನಾ? 100 ಲೀಟರ್ ನೀರು ಡ್ರಮ್ ಅಲ್ಲಿ ತಗೊಳ್ರಿ. 100 ಲೀಟರ್ ನೀರಿಗೆ ಏನ್ ಮಾಡ್ಬೇಕು, 15 kg ಹಸುವಿನ ಸಗಣಿ, ಆಕಳದ ಸಗಣಿ. ಅದಾದ್ಮೇಲೆ ಏನ್ ಮಾಡ್ಬೇಕು, 15 ಲೀಟರ್ ಗೋಮೂತ್ರ. ಆ ಗೋಮೂತ್ರ ಗೊತ್ತಾಯ್ತಲ್ಲ. ಅದಾದ್ಮೇಲೆ ಏನು, 2 kg ಬೆಲ್ಲ, 2 kg ಬೆಲ್ಲ, ಮತ್ತೆ ಅದಕ್ಕೆ 2 kg ಬೇವಿನ ಎಲೆ. ಅದಾದ್ಮೇಲೆ 2 kg ಯಾವುದೇ ಬೇಳೆ ಹಿಟ್ಟು, ಕಡಲೆ ಹಿಟ್ಟಾಗ್ಲಿ, ತೊಗರಿ ಬೇಳೆ ಹಿಟ್ಟಾಗ್ಲಿ, ಇಲ್ಲಾಂದ್ರೆ ಹೆಸರು ಬೇಳೆ ಹಿಟ್ಟಾಗ್ಲಿ, ಯಾವ್ದಾದ್ರದ್ದು 2 kg ಹಿಟ್ಟು. ಅದಾದ್ಮೇಲೆ ಅಶ್ವತ್ಥ ಮರ ಅಥವಾ ಕ್ಷಮಿ ವೃಕ್ಷ ಅಂದ್ರೆ ಬನ್ನಿ ಮರ ಅಂತಾರಲ್ಲ, ಅದ್ರ ಕೆಳಗಿರ್ತಕ್ಕಂಥ ಮಣ್ಣನ್ನ 2 kg ತಗೋಬೇಕು. ಇವೆಲ್ಲವನ್ನ ಆ ಡ್ರಮ್ ನೀರಲ್ಲಿ 100 ಲೀಟರ್ ನೀರ್ ಏನು ಇದು ಮಾಡಿರ್ತೀವಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಕಲಸಿ ನೆರಳಲ್ಲಿ ಇಡಬೇಕು. ಅದಕ್ಕೆ ಇದು ಬಟ್ಟೆ ಕಟ್ಟಿ ಏರ್ ಟೈಟ್ ಅಂತಾರಲ್ಲ, ಅಂದ್ರೆ ಗಾಳಿ ಆಡ್ಲಾರ್ದಂಗ ಅದನ್ನ ಕಟ್ಟಿಡ್ಬೇಕು. ದಿನ ಬೆಳಗ್ಗೆ ತೆಗಿಬೇಕು, ಒಂದ್ಸತಿ ಮಿಕ್ಸ್ ಮಾಡ್ಬೇಕು, ಚೆನ್ನಾಗಿ ಕಲಿಸ್ಬೇಕು, ಇಡ್ಬೇಕು. ಈ ತರ 15 ದಿವಸ ಮಾಡಿದ್ಮೇಲೆ ನಿಮ್ಗೆ ಒಳ್ಳೆ ಜೀವಾಮೃತ ತಯಾರಾಗಿರುತ್ತೆ. ಇದಕ್ಕೆ ನೀವು ಇನ್ನೂ ಬೇಕಂದ್ರೆ 100 ಲೀಟರ್ ನೀರು ಕಲಸಿ ನಿಮ್ ಸಸಿಗಳು ಏನ್ ಬೆಳಿತೀರಲ್ಲ, ಬೀಜ ಇಟ್ಟು ಸ್ವಲ್ಪ ದಿವಸ ಆದ್ಮೇಲೆ ಸಸಿ ಬರ್ತಾವಲ್ಲ ಅದಕ್ಕ ಸಿಂಪಡಿಸ್ಕೊಂತ ಬಂದ್ರೆ ನಿಮ್ಗೆ ಒಳ್ಳೆ ಕೀಟನಾಶಕ ಆಗಿ ಕೂಡ ಕೆಲಸ ಮಾಡುತ್ತೆ ಇದು. ಸರಿನಾ? ಇನ್ನೊಂದು ಇವಾಗ ನೋಡ್ತಾ ಇದೀವಿ, ಯಾಕೆ ನಮಗೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ? ಅವಾಗ ಹೇಳಿದೆ ನಾವು ಜಾಸ್ತಿ ಕೀಟನಾಶಕಗಳು ಇದು ಮಾಡ್ತಾ ಇದೀವಿ. ನಾನು ಹೇಳ್ತಿರೋದು, ಒಂದೇ ಸರಿ ನಾವು ಕೀಟನಾಶಕಗಳನ್ನ ಬಿಟ್ರೆ ಕೆಲ್ಸಕ್ಕೆ ಬರಲ್ಲ. ಹೌದಾ? ಇವಾಗ ದಿನ ಕುಡಿತಿರ್ತಾನ, ಅದನ್ನ ಒಂದೇ ಸತಿ ಬಿಡ ಅಂದ್ರೆ ಕುಡಿಯೋದು ಬಿಡಲ್ಲ. ಹೌದಾ? ಅದನ್ನ ಹೆಂಗ ನಿಧಾನವಾಗಿ ಬಿಡಿಸ್ಬೇಕು. ಅದೇ ರೀತಿ ನಮ್ಮ ಭೂಮಿ ಕೂಡ ಒಂದೇ ಸತಿ ನಾವು ಒಳ್ಳೆ ಆಹಾರ ಕೊಟ್ಟ ತಕ್ಷಣ, ನಮ್ಗೆ ಒಳ್ಳೆ ಗೊಬ್ಬರ ಕೊಟ್ಟ ತಕ್ಷಣ ಅದು ಒಳ್ಳೆ ಫಸಲ್ ಕೊಡ್ತದೆ ಅಂತ ಹೇಳಲ್ಲ. ಇವಾಗಿಂದಾನೇ ನಾವು ಚೇಂಜ್ ಹಾಕಂತ ಬಂದ್ರೆ ಅವಾಗ ಅಲ್ಲಿ ಒಳ್ಳೆ ಭೂಮಿ ಇದಾಗುತ್ತೆ. ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ ಗೌರ್ಮೆಂಟ್ ಅವ್ರಾಗ್ಲಿ, ಗೌರ್ಮೆಂಟ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ IPM ಪದ್ಧತಿ ಅಂತ ತಂದಿದ್ದಾರೆ. ಇದ್ರ ಜೊತೆಗೆ ನಮ್ಮ ಸಾವಯವ ಕೃಷಿ ಅಂದ್ರೆ ನಾವು ಈ ಹಳೆ ಪದ್ಧತಿಗಳನ್ನ ಜೊತೆಗೆ ಈ IPM ಪದ್ಧತಿನ ನೀವು ಇದು ಬಳಸ್ಕೊಂಡು ನೀವು ಜಮೀನನ್ನ ಮಾಡಿದ್ರೆ ನಿಮ್ಗೆ ಒಳ್ಳೆ ಫಸಲು ಸಿಗ್ತವೆ, ಹಂಗೆ ನಿಮ್ಗೆ ಒಳ್ಳೆ ಆದಾಯ ಕೂಡ ಸಿಗುತ್ತೆ. ಈ IPM ಪದ್ಧತಿ ಬಗ್ಗೆ ಗೊತ್ತೈತೆ ಯಾರಿಗಾದ್ರು? IPM ಪಾಸ್ ಅಂತ ಯಾರಿಗೂ ಗೊತ್ತಿಲ್ಲ. ಈ ಗೌರ್ಮೆಂಟ್ ಅವ್ರು ಏನ್ ಮಾಡಿದಾರ, IPM ಪದ್ಧತಿನ ತಂದಿದ್ದಾರೆ. ಈಗ ಇದ್ರ ಜೊತೆ ನೀವು ಏನ್ ಮಾಡ್ಬೇಕಂದ್ರೆ, ಇಲ್ಲಿ ಎಷ್ಟು ಜನ
ನಿಮ್ಮ ಜಮೀನನ್ನ ಮಣ್ಣು ಮತ್ತೆ ನೀರನ್ನ ಪರೀಕ್ಷೆ ಮಾಡಿಸ್ತೀರಿ. ಹೊಲ ನೆಡೋಕೆ ಅಂದ್ರೆ ನಾವು ಸ್ಟಾರ್ಟ್ ಮಾಡ್ತೀವಿ ಇವಾಗ ಇನ್ನೊಂದು ವಾರದಾಗ ನಾವು ಜಮೀನು ಸ್ಟಾರ್ಟ್ ಮಾಡಬೇಕು ಅಂದ್ರೆ ನಾವು ಬಿತ್ತಬೇಕು ಅನ್ನೋ ಟೈಮಿಗೆ ಅದಕ್ಕಿಂತ ಮುಂಚೆ ಯಾರು ಪರೀಕ್ಷೆ ಮಾಡಿಸ್ತೀರಿ ಮಣ್ಣು ಮತ್ತೆ ನೀರನ್ನ? ಯಾರು ಮಾಡಿಸಲ್ಲ. ಯಾಕೆ ಮಾಡಿಸ್ಬೇಕು? ಹೌದಲ್ಲ, ಯಾಕೆ ಮಾಡಿಸ್ಬೇಕಂತಿದ್ರಿ? ಯಾಕಂದ್ರೆ ಇವಾಗ ನೀವು ಈ ಬೆಳೆ ಬೆಳೆದಿರ್ತೀರ, ಒಂದು ಬೆಳೆ ಬೆಳೆದಿರ್ತೀರ, ಹೌದಾ? ಆ ಪೋಷಕಾಂಶಗಳು ಮಣ್ಣಲ್ಲಿ ಏನಿರ್ತಾವಲ್ಲ ಅವು ಈ ಬೆಳೆದಕ್ಕಂಥ ಬೆಳೆಗಳು ಏನಿರ್ತಲ್ಲ ಅದನ್ನ ಆಹಾರವಾಗಿ ಸ್ವೀಕರಿಸ್ತಿರ್ತಾವೆ. ನಿಮ್ಮ ಮನೆಗೆ ನೋಡ್ತೀರಿ, ಒಂದು ಕುಂಡಿ ಒಳಗೆ ಇದು ಏನಂತಾರ ಪಾಟ್ ಅಂತಾರಲ್ಲ, ಹೂವು ಅವೆಲ್ಲ ಇಡಕ್ಕೆ ಇದು ಮಾಡ್ತಿರಲ್ಲ, ಕುಂಡ್ಲದಲ್ಲಿ ಗಿಡ ನೆಟ್ಟಿರ್ತೀರಿ. ನೀವು ಅವಾಗ ಮಣ್ಣು ಚೇಂಜ್ ಮಾಡಿದ್ರೆ ಚೆನ್ನಾಗಿ ಬೆಳಿತೈತೆ, ಇಲ್ಲಾಂದ್ರೆ ಏನಾಗ್ತತೆ? ಬೆಳೆಯಲ್ಲ, ಅದು ಅಲ್ಲೇ ನಿಂತಿರ್ತೈತೆ, ಹೂವು ಬಿಡಲ್ಲ, ಹೌದಾ? ನೀವು ಅದೇ ನೀವು 2 ತಿಂಗಳಿಗೆ ಒಂದ್ಸತಿ ಆ ಮಣ್ಣನ್ನು ಚೇಂಜ್ ಮಾಡಿ ಹೊಸ ಮಣ್ಣು ಹಾಕಂತ ಅದಕ್ಕೆ ಸ್ವಲ್ಪ ಗೊಬ್ಬರ ಹಾಕಿದ್ರೆ ಅವಾಗ ನಿಮಗೆ ಒಳ್ಳೆ ಹೂಗಳು ಬಿಡ್ತಾವ, ಹೌದಾ ಇಲ್ಲ? ಅದೇ ರೀತಿನೇ ನಮ್ಮ ಹೊಲದ ಕೂಡ ನಾವು ಮಾಡ್ಬೇಕು. ಎಲ್ಲರಿಗೂ ಗೊತ್ತಾಯ್ತಿದ್ದು, ಬಟ್ ಅದನ್ನ ನೆಗ್ಲೆಕ್ಟ್ ಮಾಡಿವಿ ಅಂದ್ರೆ ಎಲ್ಲ ನೆಗ್ಲಿಜೆನ್ಸಿ ಜಾಸ್ತಿ ಆಗ್ಬಿಟ್ಟವ ಇವಾಗ, ಹೌದಾ ಇಲ್ಲ? ಆದ ಕಾರಣ ನಮ್ಮ ಫಸ್ಟು ಏನು ಮಾಡಬೇಕು, ಬೀಜ ಬಿತ್ತಕ್ಕಿಂತ ಮುಂಚೆ ನಮ್ಮ ಹೊಲದ ಜಮೀನಿನ ಮಣ್ಣು ಮತ್ತೆ ನೀರನ್ನ ಪರೀಕ್ಷೆ ಮಾಡಿಸ್ಕೋಬೇಕು. ಎಲ್ಲಾದರೂ ಆಗಲಿ, ಅದು ಕೃಷಿ ವಿಜ್ಞಾನ ಕೇಂದ್ರ, ಸರ್ಕಾರಿ ಅಥವಾ ಖಾಸಗಿ ಲ್ಯಾಬಲ್ಲಿ ಎಲ್ಲಾದರೂ ಹೋಗಿ ನೀವು ಮಾಡಿಸ್ಕೋಬೋದು. ಅದರಿಂದ ಏನು ಗೊತ್ತಾಗುತ್ತೆ ನಮಗೆ ಯಾವ ಪೋಷಕಾಂಶಗಳು ಜಾಸ್ತಿ ಇದಾವ, ಕಡಿಮೆ ಇದಾವ, ನಾವು ಯಾವ ಔಷಧ ಹೊಡೆದ್ರೆ ಹಾಗೆ ಎಷ್ಟು ಗೊಬ್ಬರ ಯಾವ ಪ್ರಮಾಣದಾಗ ಹಾಕ್ಬೇಕಂತ ಅದರಿಂದ ಗೊತ್ತಾಗುತ್ತೆ ನಮಗೆ, ಸರಿನಾ? ಫಸ್ಟ್ IPM ಪದ್ಧತಿಯಲ್ಲಿ ಏನು ಮಾಡಬೇಕು, ಜಮೀನಿನ ಮಣ್ಣು ಮತ್ತೆ ನೀರನ್ನ ಪರೀಕ್ಷೆ ಮಾಡ್ಕೋಬೇಕು. ಅದಾದ್ಮೇಲೆ ಏನು ಮಾಡಬೇಕು, ಬೀಜ ಚಿಕಿತ್ಸೆ ಬಗ್ಗೆ ಗೊತ್ತೈತೆ ಯಾರಿಗಾದ್ರು? ಬೀಜ ಚಿಕಿತ್ಸೆ ಬಗ್ಗೆ ಗೊತ್ತಿಲ್ಲ. ಈ ಬೀಜ ಚಿಕಿತ್ಸೆ ಹೆಂಗಂದ್ರೆ, ಒಂದು ಮಗು ಹುಟ್ಟೋಕಿನ ಮುಂಚೆ ಯಾವ ತರ ನಾವು ಆಸ್ಪತ್ರೆಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸೋದು, ಒಂದು ಒಳ್ಳೆ ಟ್ಯಾಬ್ಲೆಟ್ ತಗೊಳೋದು, ಹೌದಿಲ್ಲ? ಅದೇ ರೀತಿನೇ ಈ ಬೀಜ ಚಿಕಿತ್ಸೆ ಕೂಡ ಮಾಡೋದು. ನಾವು ಅಂಗಡಿಯಿಂದ ಬೀಜ ತರ್ತೀವಿ. ಇಲ್ಲಿ ಜಾಸ್ತಿ ಜನ ಏನ್ ಮಾಡ್ತೀರಿ, ಬೀಜ ತಂದು ನರ್ಸರಿ ಕೊಡ್ತೀರಾ, ಇಲ್ಲಾಂದ್ರೆ ಹೊಲಕ್ಕೆ ಹಾಕ್ತೀರಾ ಡೈರೆಕ್ಟ್? ಒಬ್ಬೊಬ್ರು ನರ್ಸರಿ ಕೊಡ್ತೀರಿ, ಒಬ್ಬೊಬ್ರು ಹೊಲಕ್ಕೆ ಡೈರೆಕ್ಟ್ ಹಾಕ್ತೀರಿ, ಹೌದಾ? ಬೀಜ ಬಿತ್ತತೀರಿ. ಈಗ ಈ ಬೀಜನ ಹೆಂಗ ಚಿಕಿತ್ಸೆ ಮಾಡ್ಬೇಕಂತಂದ್ರೆ, ಫಸ್ಟ್ ಈ ಬೀಜ ಅಂಗಡಿಯಿಂದ ತರ್ತೀರಿ, ಹೌದಾ? ತಂದ ತಕ್ಷಣ ನೀವೇನ್ ಮಾಡ್ತೀರಿ, ನಾವು ನರ್ಸರಿ ಕೊಡ್ತೀರಿ, ಇಲ್ಲಾಂದ್ರೆ ಬೀಜ ಬಿತ್ತತೀರಿ. ಅದರಲ್ಲಿ ಒಳ್ಳೆ ಬೀಜಗಳು ಯಾವುವು ಅಂತ ನೀವು ಹೆಂಗ್ ಕಂಡುಹಿಡಿತೀರಿ? ಅಂದ್ರೆ ಇವಾಗ ಮೊಳಕೆ ಬರ್ತಾವ, ಮೊಳಕೆ ಬರಲ್ಲ ಅಂತ ಹೆಂಗ್ ಕಂಡುಹಿಡಿತೀರಿ? ಇವಾಗ ಯಾವ ಡೂಪ್ಲಿಕೇಟ್ ಬೀಜನ ಎಲ್ಲ ಗೊತ್ತಾಗಬೇಕಲ್ಲ ನಮಗೆ. ನಾವು ಸುಮ್ಮನೆ ಹೋಗಿ ಹಾಕ್ತೀನಿ, ಒಂದು ವಾರ ಸಸಿಗಳು ಜಾಸ್ತಿ. ಇವಾಗ ನಾನು ಒಂದು ಅರ್ಧ KG ಬೀಜ ತಂದೀನಿ ಅಂದ್ರೆ ಅದ್ರಾಗ ಅರ್ಧ KG ಡೂಪ್ಲಿಕೇಟ್ ಇದ್ವು, ಅವಾಗ ಏನ್ ಮಾಡ್ತೀರಿ? ಹೌದಾ ಇಲ್ಲ? ಗೊತ್ತಿಲ್ಲ ಯಾರಿಗೂ. ಅದಕ್ಕೆ ಇವಾಗ ಕೂಡ ಅದು ಕೂಡ ಹೇಳ್ತೀನಿ ನಾನು. ಹೌದಾ? ಅದಕ್ಕಾಗಿ ಏನ್ ಹೇಳ್ತಾ ಇದೀನಿ, ಇದು ಕೂಡ ಅದನ್ನ ಕೂಡ ಹೆಂಗ್ ಕಂಡುಹಿಡಿಬೇಕಂತ ಹೇಳ್ತೀನಿ ನಾನು. ಒಂದು ಟಬ್ ನೀರಿಗೆ, ನೀವು ಎಷ್ಟಾದ್ರೂ ತಗೊಳ್ರಿ, ಒಂದು ಟಬ್ ನೀರಿಗೆ ಸ್ವಲ್ಪ ಉಪ್ಪನ್ನ ಹಾಕಿ ಅದನ್ನ ಈ ಅಂಗಡಿಯಿಂದ ಏನ್ ಬೀಜಗಳು ತಂದಿರ್ತೀರಲ್ಲ ನೀವು, ಅದನ್ನ ಅದ್ರಲ್ಲಿ ಹಾಕ್ರಿ. ಉಪ್ಪಿನ ನೀರಿಗೆ ಚೆನ್ನಾಗಿ ಕಲಸಿ ಒಂದು 10 ರಿಂದ 15 ನಿಮಿಷ ಬಿಟ್ಟಿರಂದ್ರೆ ಅವೇನಾಗ್ತಾವ, ನಿಮ್ಗೆ ಮೊಳಕೆ ಬರೋ ಬೀಜ ಅಂದ್ರೆ ಒಳ್ಳೆ ಬೀಜಗಳು ಏನಿರ್ತಾವಲ್ಲ ಹೋಗಿ ಕೆಳಗಡೆ ಕೂಡ್ತಾವ. ನಿಮ್ಗೆ ಯಾವ ಮೊಳಕೆ ಬರಲ್ಲ, ಯಾವ ಚೆನ್ನಾಗಿರಲ್ಲ ಬೀಜ, ಅವು ಮೇಲೆ ತೇಲ್ತಾವ. ಅವನ್ನ ಸೈಡಿಗೆ ಮೇಲೆ ತೇಲುವಂತ ಬೀಜಗಳನ್ನ ತೆಗೆದು ಈ ನೀರಲ್ಲಿರುವಂತ ಬೀಜಗಳನ್ನ ಹೊರಗೆ ತಕೊಂಡ್ರೆ, ಅಂದ್ರೆ ನೀರನ್ನ ಸೋಸಿ 2 ಗಂಟೆ ನೆರಳಾಗ ಒಣಗಿಸ್ಕೋಬೇಕು, ಸರಿನಾ? ಇವಾಗ ನಿಮ್ಗೆ ಗೊತ್ತಾಯ್ತು ಇವು ಮೊಳಕೆ ಬರೋ ಬೀಜ ಅಂತ, ಅಂದ್ರೆ ಚೆನ್ನಾಗಿರೋ ಬೀಜ ಅಂತ ಗೊತ್ತಾಗುತ್ತೆ. ಇದು ಆದ್ಮೇಲೆ ಏನ್ ಮಾಡ್ಬೇಕು, ಈ ಬೀಜಕ್ಕೆ ನಾವು FIR ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. FIR ಅಂದ್ರೆ ಪೊಲೀಸ್ ಸ್ಟೇಷನ್ FIR ಅಲ್ಲ, ಇದು ಬೇರೆ, ಸರಿನಾ? ಇವಾಗ ನಾವ್ ಏನ್ ಮಾಡ್ಬೇಕು, ಇದು ಯಾಕೆ FIR ಯಾಕೆ ಮಾಡ್ತೀವಿ ಅಂದ್ರೆ, ನಾವು ಸಸಿ ನೆಟ್ಟ ಮೇಲೆ ಏನ್ ರೋಗ ಬರ್ತಾವಲ್ಲ ಅದು ಬರ್ಲಾರ್ದಂಗ ಕಡಿಮೆ ಮಾಡೋದಕ್ಕೋಸ್ಕರ ಈ ಪದ್ಧತಿನ ಮಾಡ್ತೀವಿ, ಸರಿನಾ? FIR ಅಂತಂದ್ರೆ ಫಂಗಿಸೈಡ್, ಇನ್ಸೆಕ್ಟಿಸೈಡ್, ರೈಸೋಬಿಯಂ ಅಂತ, ಸರಿನಾ? ಈ ಫಸ್ಟ್ ಏನ್ ಮಾಡ್ಬೇಕು, ಫಂಗಿಸೈಡ್. ಆ ಬೀಜ ನೀವು ಒಣಗಿಸಿರ್ತೀರಲ್ಲ ನೆರಳಾಗ 2 ಗಂಟೆ, ಅದೇ ಬೀಜ 1 kgಗೆ 2 ಗ್ರಾಮ್ ಅಷ್ಟು ಕಾರ್ಬನ್ ಡಿಸಮ್ ಕೆಮಿಕಲ್ ಅದನ್ನ ತಗೊಂಡು, ಎಷ್ಟು 2 ಗ್ರಾಮ್ ತಗೊಂಡು ಈ 1 kg ಬೀಜಕ್ಕೆ ಪೌಡರ್ ತಗೊಂಡು ಈ ಬೀಜಕ್ಕೆ ಚೆನ್ನಾಗಿ ಸವರ್ಬೇಕಂದ್ರೆ ಚೆನ್ನಾಗಿ ಮಿಶ್ರಣ ಮಾಡ್ಬೇಕು, ಕಲಿಸ್ಬೇಕು ಅದನ್ನ. ಅದು ಕೂಡ ಹ್ಯಾಂಡ್ ಗ್ಲೌಸ್ ಹಾಕೊಂಡೇ ಮಾಡ್ಬೇಕು ಇದನ್ನ, ಅಂದ್ರೆ ಕೈಗೆ ಹ್ಯಾಂಡ್ ಗ್ಲೌಸ್ ಹಾಕೊಂಡು ಮಾಡ್ಬೇಕು, ಸರಿನಾ? ಇದನ್ನ ಏನ್ ಮಾಡ್ಬೇಕು, ಚೆನ್ನಾಗಿ ಕಾರ್ಬನ್ ಡಿಸಮ್ 2 ಗ್ರಾಮ್ನ ಆ ಮಿಶ್ರಣಕ್ಕೆ, ಬೀಜಗಳಿಗೆ ಮಿಶ್ರಣ ಮಾಡಿ ನೆರಳಾಗೆ 2 ಗಂಟೆ ಒಣಗಿಸ್ಕೋಬೇಕು, ಆಯ್ತಾ? ಇದಾದ್ಮೇಲೆ ಏನ್ ಮಾಡ್ಬೇಕು, ಇನ್ಸೆಕ್ಟಿಸೈಡ್. ಇದು ಫಂಗಿಸೈಡ್ ಫಸ್ಟ್ ಏನ್ ಮಾಡಿರ್ತೀವಲ್ಲ ಅದು ಎದಕ್ಕ ಅಂದ್ರೆ ಬೂಜ್ ರೋಗ ಅಂತ ಬರ್ಲಾರ್ದಂಗ ಕಾಪಾಡೋದಕ್ಕೋಸ್ಕರ ಈ ಫಂಗಿಸೈಡ್ ಕೆಮಿಕಲ್ನ ಹಾಕ್ತಿವಿ,
ಸರಿನಾ, ಕಾರ್ಬನ್ ಡಿಸಮ್ ಕೆಮಿಕಲ್ನ. ಅದಾದ್ಮೇಲೆ ಏನು ಮಾಡಬೇಕು, ಇನ್ಸೆಕ್ಟಿಸೈಡ್. ಈ ಇನ್ಸೆಕ್ಟಿಸೈಡ್ ಅಂತಂದ್ರೆ ಕೀಟನಾಶಕ. ಈ ಕೀಟನಾಶಕ ಯಾಕಂದ್ರೆ ನಮ್ಮ ಕೀಟಬಾಧೆಗಳು ನೆಕ್ಸ್ಟ್ ಏನು ಇದಾವಲ್ಲ ಬೆಳೆದ್ಮೇಲೆ ಸಸಿ ಬೆಳೆದ್ಮೇಲೆ ಅದಕ್ಕೆ ಹಾನಿ ಮಾಡ್ಲಾರ್ದಂಗೆ ಫಸ್ಟಿಗೆ ನಾವು ಇನ್ಸೆಕ್ಟಿಸೈಡ್ ಅನ್ನೋದನ್ನ ಹಾಕ್ತೀವಿ. ಇದಕ್ಕೆ ಯಾವ ಕೆಮಿಕಲ್ ಹಾಕ್ಬೇಕಂದ್ರೆ ಹಿಮ್ಲಾಗ್ಲೋಬಿಡ್ ಅಂತ ಕೆಮಿಕಲ್. ಇದನ್ನೆಷ್ಟು 2.5 ಗ್ರಾಮ್ ಅದನ್ನು ಹಿಮ್ಲಾಗ್ಲೋಬಿಡ್ ತಗೊಂಡು ಚೆನ್ನಾಗಿ ನೀವು ಒಣಗಿಸಿರ್ತೀರಲ್ಲ ಫಂಗಿಸೈಡ್ ಹಾಕಿ, ಅದೇ ಬೀಜಕ್ಕೆ ಮತ್ತೆ ಇದನ್ನ ಹಿಮ್ಲಾಗ್ಲೋಬಿಡ್ ಅನ್ನೋದನ್ನ 2.5 ಗ್ರಾಮ್ ತಗೊಂಡು ಚೆನ್ನಾಗಿ ಮಿಶ್ರಣ ಮಾಡಿ ಮತ್ತೆ 2 ಗಂಟೆಗಳ ಕಾಲ ನೆರಳಗೆ ಒಣಗಿಸ್ಕೋಬೇಕು. ಅದಾದ್ಮೇಲೆ ಏನ್ ಮಾಡಬೇಕು, FIR ಅಂತ ಅಂದಿದ್ದೆ, ಫಂಗಿಸೈಡ್ ಆಯ್ತು, ಇನ್ಸೆಕ್ಟಿಸೈಡ್ ಆಯ್ತು. ನೆಕ್ಸ್ಟ್ R, ರೈಸೋಬಿಯಂ ಅಥವಾ ಟ್ರೈಕೋಡರ್ಮಾ. ಇವೆರಡರಲ್ಲಿ ಯಾವ್ದಾದ್ರು ಕೆಮಿಕಲ್ ತಗೊಳ್ರಿ, ಟ್ರೈಕೋಡರ್ಮಾ ಅಥವಾ ರೈಸೋಬಿಯಂ. ಸರಿನಾ, ಇದನ್ನೆಷ್ಟು 10 ರಿಂದ 12 ಗ್ರಾಮ್ ತಗೋಬೇಕು. ಅದಕ್ಕೆ ಎಷ್ಟು 5 ml ನೀರು ಚೆನ್ನಾಗಿ ಹಾಕಿ ಈ ಬೀಜಕ್ಕೆ ಚೆನ್ನಾಗಿ ಮಿಶ್ರಣ ಮಾಡ್ಬೇಕಂದ್ರೆ ಕಲಿಸ್ಬೇಕು. ಚೆನ್ನಾಗಿ ಕಲಸಿ ನೀವು ಮತ್ತೆ ನೆರಳಗೆ ಒಣಗಿಸ್ಕೋಬೇಕು. ಸರಿನಾ, ಈ ರೈಸೋಬಿಯಂ ಇಂದ ಏನು ಉಪಯೋಗ ಅಂತಂದ್ರೆ ಈ ರೈಸೋಬಿಯಂ ಕೆಮಿಕಲ್ ಅಲ್ಲಿ ನಮಗೆ ಒಳ್ಳೆ ಬ್ಯಾಕ್ಟೀರಿಯಾಗಳು ಇರುತ್ತೆ. ಸರಿನಾ, ಈ ಒಳ್ಳೆ ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತಾವೆ ಅಂದ್ರೆ ಗಾಳಿಯಲ್ಲಿ ಅಥವಾ ವಾತಾವರಣದಲ್ಲಿರುವಂತ ಒಳ್ಳೆ ನೈಟ್ರೋಜನ್ ನ ಅಮೋನಿಯಾ ಅಂದ್ರೆ ಯೂರಿಯಾ, ನೀವೇನು ಯೂರಿಯಾ ಹಾಕ್ತಿರಲ್ಲ ಅದನ್ನ ಅಮೋನಿಯಾಗೆ ಕನ್ವರ್ಟ್ ಮಾಡಿ, ನೈಟ್ರೋಜನ್ ಅಮೋನಿಯಾ ಕನ್ವರ್ಟ್ ಮಾಡಿ ಅವು ಈ ಸಸಿಗಳಿಗೆ ನೀಡ್ತಾವನ್. ಮತ್ತು ಇವು ಜಾಸ್ತಿ ಎಲ್ಲಿರ್ತಾವ, ಬೇರಲ್ಲಿ ಇರ್ತಾವ. ನಿಮ್ ಸಸಿ ಏನ್ ಬೇರ್ ಇರ್ತಾವಲ್ಲ ಅದರಲ್ಲಿ ಈ ಬ್ಯಾಕ್ಟೀರಿಯಾಗಳು ಇರ್ತಾವ, ಒಳ್ಳೆ ಬ್ಯಾಕ್ಟೀರಿಯಾಗಳು. ಸರಿನಾ, ಅದಕ್ಕೆ ಇದೇ ತರ FIR ಟ್ರೀಟ್ಮೆಂಟ್ ಅಂದ್ರೆ ಈ 6 ಗಂಟೆಗಳ ಕಾಲ ನೀವೇನ್ ಟ್ರೀಟ್ಮೆಂಟ್ ಕೊಟ್ಟು ನೀವು ಬೀಜ ನೆಡ್ತೀರಲ್ಲ ನಿಮಗೆ ಒಳ್ಳೆ ಸಸಿಗಳು ಬರೋಕ್ಕೆ ಕಾರಣ ಆಗುತ್ತೆ. ನೀವು ಈ ಬೀಜಗಳು ನೆಟ್ಟ ಮೇಲೆ ಎಷ್ಟು ದಿನಕ್ಕೆ ಸ್ಪ್ರೇ ಮಾಡ್ತೀರಿ, ಔಷಧ ಹೊಡಿತೀರಿ ಹೋಗಿ ಬೀಜ ನೆಟ್ಟ ಮೇಲೆ ಅಥವಾ ಸಸಿ ನೆಟ್ಟ ಮೇಲೆ? ಅಲ್ಲ, ಎಷ್ಟು ದಿವಸಕ್ಕೆ ಸ್ಪ್ರೇ ಮಾಡ್ತೀರಿ ನೀವು ಇಲ್ಲಿ ನೆಟ್ಟ ಮೇಲೆ? ವಾರ 15 ದಿನದ ಮೇಲೆ ನೀವು ಸ್ಪ್ರೇ ಮಾಡ್ತೀರಿ. ಅದೇ ನೀವು ಈ FIR ಪದ್ಧತಿ ಮಾಡಿ ನೀವು ಬೀಜ ನೆಟ್ಟು ಇದು ಮಾಡಿದ್ರೆ 35 ರಿಂದ 45 ದಿನವರೆಗೆ ನೀವು ಯಾವುದೇ ಸ್ಪ್ರೇ ಮಾಡೋ ಅವಶ್ಯಕತೆ ಇರಲ್ಲ. ಅಂದ್ರೆ ಅಷ್ಟು ಪರಿಣಾಮಕಾರಿಯಾಗಿರುತ್ತೆ, ಮತ್ತೆ ಒಳ್ಳೆ ಪರಿಣಾಮ ಇದು ಕೊಡುತ್ತೆ. ಸರಿನಾ, ಈ ರೀತಿ ನೀವು IPM ಪದ್ಧತಿನ ಬಳಸ್ಕೊಂಡು ಬೆಳೆಗಳನ್ನ ಬೆಳೆದ್ರೆ ನಿಮಗೆ ಮಾರುಕಟ್ಟೆಯಲ್ಲಿ ನೆಕ್ಸ್ಟ್ ಏನಾಯ್ತಲ್ಲ ಬರೋ ಇದರಿಂದ ಒಳ್ಳೆ ಬೆಲೆಗಳು ಸಿಗ್ತಾವ. ಹಂಗೆ IPM ಪಾಸ್ ಆಗಿರೋ ನಿಮ್ಮ ಮೆಣಸಿನ್ಕಾಯಿಗಳು ಏನಿರುತ್ತಲ್ಲ ದೊಡ್ಡ ದೊಡ್ಡ ಕಂಪನಿಗಳು ಬಂದು ಅವರೇ ನಿಮ್ಮ ಹತ್ರ ಖರೀದಿ ಮಾಡ್ತಾರೆ ಒಳ್ಳೆ ರೇಟಿಗೆ, ಒಳ್ಳೆ ಬೆಲೆಗಳಿಗೆ. ಸರಿನಾ, ಆದ ಕಾರಣ ಜಾಸ್ತಿ ಏನ್ ಮಾಡಬೇಕು, ಈ IPM ಪದ್ಧತಿ ಬಳಸಿ ನೀವು ನಿಮ್ಮ ಬೆಳೆಗಳನ್ನ ಬೆಳೆದು, ಹಾಗೆ ಇದ್ರ ಜೊತೆಗೆ ಇದರಿಂದ ಒಂದೇಯಿಂದಾನೇ ನಿಮಗೆ ಒಳ್ಳೆ ಇದಾಗುತ್ತೆ ಅಂತ ಹೇಳ್ತಾ ಇಲ್ಲ. ಇದ್ರ ಜೊತೆಗೆ ಏನ್ ಮಾಡ್ಬೇಕು, ನಮ್ಮ ಸಾವಯವ ಕೃಷಿ ಅಂದ್ರೆ ನಮ್ಮ ಹಳೆ ಕಾಲದವ್ರು ಏನ್ ಮಾಡ್ತಿದ್ರಲ್ಲ ಅವಾಗ ಹೇಳಿದೆ ನಾನು ಮೊದಲಿಗೆ, ಈ ಗೋಮೂತ್ರ, ಹಸುವಿನ ಸಗಣಿ, ಅವಾಗ ನೀವು ಹೊಲ ನೆಡಕ್ಕೆ ಇದು ಬೀಜ ಬಿತ್ತಕ್ಕಿಂತ ಮುಂಚೆ ಒಂದು ತಿಂಗಳು ಖಾಲಿ ಇರುತ್ತೆ ಹೌದಾ ಹೊಲ, ಅವಾಗ ನೀವು ಹೋಗಿ ಈ ಗೋಮೂತ್ರ, ಗೋ ಸಗಣಿ ಅವೆಲ್ಲ ಏನಿರುತ್ತಲ್ಲ ಅವನ್ನ ಹಾಕಿ ಇದು ಮಾಡ್ಬೇಕು, ಮಡಿಕೆ ಹೊಡಿಬೇಕು. ಅವಾಗಾದ್ರೆ ನಿಮ್ಗೆ ಚೆನ್ನಾಗಿ ಪೋಷಕಾಂಶಗಳು ಕೂಡ ನಿಮ್ ಮಣ್ಣಿಗೆ ಸೇರ್ತಾವ. ಅರ್ಥ ಆಯ್ತು ಅನ್ಕೊಂತ ಇದ್ದೀನಿ. ಆದ ಕಾರಣ ಈ ಪದ್ಧತಿನ ಬಳಸಿ ಹಂಗೆ ಎಲ್ಲರೂ ಚೆನ್ನಾಗಿ ಬೆಳೆಗಳನ್ನ ಬೆಳೆದು ಒಳ್ಳೆ ಲಾಭದಾಯಕ ಆಗ್ಬೇಕಂತ ನಾನು ಈ ಗ್ರಾಮಸ್ಥರಲ್ಲಿ ಕೋರ್ತಾ, ಹಾಗೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಸಿದ್ದಮ್ಮನಹಳ್ಳಿ ಗ್ರಾಮಸ್ಥರು ಹಾಗೂ ರೈತರಿಗೆ, ಈ ಗ್ರಾಮದ ಮುಖಂಡರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.